ಜನರಿಂದ ಬಹುಮತ ಪಡೆದು ಅಧಿಕಾರಕ್ಕೆ ಬಂದ ಮಡಿಕೇರಿ ನಗರಸಭೆ ತನ್ನ ಅಧಿಕಾರಾವಧಿಯ ಕೊನೆಯ ವರ್ಷದಲ್ಲಿದೆ. ಆದರೆ ಜನರಿಗೆ ನೀಡಿದ್ದು ಮಾತ್ರ ಶೂನ್ಯ. ಇತ್ತ ನಗರಸಭೆಯ ಆಡಳಿತ ವೈಖರಿಯನ್ನು ಸರಿದಾರಿಗೆ ತರಬೇಕಿದ್ದ ಕಾಂಗ್ರೆಸ್ ಪಕ್ಷ ಕೂಡ ಮಡಿಕೇರಿ ಜನರ ಕಣ್ಣಿಗೆ ಮಣ್ಣೆರಚಿ ಸುಖ ಸುಮ್ಮನೆ ಕುಳಿತುಕೊಂಡಿದೆ. ಇದೀಗ ನಗರಸಭಾ ಆಡಳಿತ ಪಕ್ಷದ ಕೊನೆಯ ಅವಧಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಾಗಿದ್ದರೆ ಕಾಂಗ್ರೆಸ್ ಯಾವ ಕಾರಣಕ್ಕಾಗಿ ಪ್ರತಿಭಟನೆಗೆ ಮುಂದಾಗಿದೆ? ಈ ಬಗ್ಗೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಜನರು ಬಹುದೊಡ್ಡ ನಿರೀಕ್ಷೆ ಇಟ್ಟುಕೊಂಡು ಬಿಜೆಪಿಗೆ ಮತ ಹಾಕಿದ್ದರು. ಇದೀಗ ನಗರಸಭೆ ಮೇಲಿದ್ದ ವಿಶ್ವಾಸಕ್ಕೆ ಧಕ್ಕೆ ಬಂದಿದೆ. ಆಡಳಿತ ಪಕ್ಷದಲ್ಲೇ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಅಭಿವೃದ್ಧಿ ಕುಂಠಿತವಾಗಿದೆ. ಯಾವುದೇ ಕಾಮಗಾರಿಗಳು ನಡೆದಿಲ್ಲ. ಮೂಲೆ ಗುಂಪಾಗಿದ್ದ ನಗರೋತ್ಥಾನ ಯೋಜನೆ ಮಡಿಕೇರಿ ಶಾಸಕರ ಮಧ್ಯ ಪ್ರವೇಶದಿಂದಾಗಿ ಅನುಷ್ಠಾನವಾಗುವಂತಾಯಿತು. ಅನುಭವಿ ಸದಸ್ಯರನ್ನು ಕಡೆಗಣಿಸಿ ಆಡಳಿತ ಮಂಡಳಿಯು ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಿರುವುದರಿಂದ ನಿರೀಕ್ಷಿತ ಕೆಲಸಗಳು ಮೂಲೆ ಗುಂಪಾದವು. ಮಳೆಗಾಲ ಆರಂಭವಾಗುತ್ತಿದ್ದರೂ ನಗರಸಭೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಪ್ರಕಾಶ್ ಆಚಾರ್ಯ ದೂರಿದರು. ನಾವು ಮಡಿಕೇರಿ ನಗರದ ಎರಡನೇ ಅವಧಿ ಇವತ್ತು. ಮೊದಲನೇ ಅವಧಿಯಲ್ಲಿ ಏನು ಅನಿತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಂಪ್ಲೀಟ್ ಮನೆಯೊಂದು 3 ಬಾಗಿಲು ಅಂತ ಹೇಳುವ ರೀತಿಯಲ್ಲಿ ನಗರಸಭೆ ಕಂಪ್ಲೀಟ್ ಹಾಳಾಗಿ ಹೋಗಿತ್ತು. ಎರಡನೇ ಅವಧಿಯಲ್ಲೂ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ಮಡಿಕೇರಿ ಜನತೆಯಲ್ಲಿತ್ತು. ಆದರೆ ಅದು ವೈಫಲ್ಯ. ಅವರ ಆಡಳಿತ ಕೊನೆಗಾಲ ಬರ್ತಾ ಇದೆ. ನಾವು ಮಡಿಕೇರಿ ಜನರು ಭಾರಿ ವಿದ್ಯಾವಂತರು, ಬುದ್ಧಿವಂತರು. ಕಳೆದ ಬಾರಿ 5 ವರ್ಷದ ಹಿಂದೆ ಅವರನ್ನ ನಮ್ಮ ನಗರಸಭೆಗೆ ಬಿಜೆಪಿನ ಆಡಳಿತ ಕೊಡಬೇಕು ಅಂತೇಳಿ ಭಾರಿ ಒಂದು ನಿರೀಕ್ಷೆಯಲ್ಲಿ ಅವರನ್ನ ಬಹುಮತದಿಂದ ಆಯ್ಕೆ ಮಾಡಿದರು. ಆದರೆ ಆ 16 ಜನ ಏನು ಬಿಜೆಪಿ ಸದಸ್ಯರುಗಳು ಅವರ ನಗರಸಭೆ ಒಳಗಡೆ ಅವರ ಒಂದು ಹೊಂದಾಣಿಕೆ ಕೊರತೆಯಿಂದ ಆಗ್ಬಿಟ್ಟು ಜನರಿಗೆ ವಂಚನೆ ಆಗಿದೆ. ಯಾವುದೇ ಒಂದು ನಗರಸಭೆಯಿಂದ ಕಾಮಗಾರಿಗಳು ಯಾವುದು ಕಂಡು ಬಂದಿಲ್ಲ. ನಗರೋತ್ಥಾನದ ಕೆಲಸಗಳು ಅದರಲ್ಲೂ ಅವರು ವಿಳಂಬ ಧೋರಣೆ ತೋರಿಸಿದರು. ಆದರೆ ಈ ನಗರೋತ್ಥಾನದ ಕೆಲಸದ ನಮ್ಮ ಶಾಸಕರು ಬಂದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪರಿಸ್ಥಿತಿನೂ ಬಂತು. ಯಾಕೆಂದರೆ ಅವರಿಗೆ ಆಡಳಿತದಲ್ಲಿ ಕೆಲವು ಅನುಭವಸ್ಥರಿದ್ದರೂ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಆಡಳಿತ ಮಾಡ್ತಾ ಇಲ್ಲ. ಅದೇ ನಮ್ಮ ಜನರಿಗೆ ಮಾಡಿದಂಥ ಒಂದು ದೊಡ್ಡ ದ್ರೋಹ ಅಂತೇಳಿ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಇನ್ನು ಅವರ ಕೊನೆಯ ಅವಧಿ, ಮಳೆಗಾಲ ಶುರುವಾಗ್ತಾ ಇದೆ. ಯಾವುದೇ ಒಂದು ತೋಡುಗಳು ಕ್ಲೀನ್ ಆಗಲಿಲ್ಲ, ಕೋಲ್ಚರಂಡಿಗಳಾಗಲಿಲ್ಲ, ಗಿಡಗಂಟೆಗಳನ್ನ ತೆಗೆದಿಲ್ಲ, ಯಾವ ಕೆಲಸಗಳು ಆಗಲಿಲ್ಲ. ಮೊನ್ನೆ ನಾನು ಅಧ್ಯಕ್ಷರು ಕೇಳುವಾಗ ಅದು ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಯಾವಾಗ ಮಾಡೋದು? ಮಳೆ ಬಂದ ಮೇಲೆ ಮಾಡೋದ? ಮಳೆಯಲ್ಲಿ ಮಾಡಲಿಕ್ಕಾಗ್ತದ? ಇಲ್ಲ, ಅದು ಆಗಲ್ಲ. ಹಾಗಾಗಿ ಈ ನಾಡಿನ ಜನತೆ ಭಾರಿ, ನಮ್ಮ ನಗರದ ಜನತೆ ಭಾರಿ ಅವ್ರನ್ನ ನಂಬಿ ವಿಶ್ವಾಸಕ್ಕೆ ತಗೊಂಡು ನಂಬಿದ್ರು. ಆದರೆ ಅವರು ಆಡಳಿತ ಮಾಡೋದ್ರಲ್ಲಿ ವಂಚಿತರಾಗಿದ್ದಾರೆ. ಅದೇ ರೀತಿ ಈಗ ನಿವೇಶನ ಕೊಡುವಂಥ ವಿಚಾರ, 5 ವರ್ಷ ಆಡಳಿತದಲ್ಲಿ ಮಡಿಕೇರಿ ನಗರದಲ್ಲಿ ಯಾವುದಾದ್ರು ಒಂದು ನಿವೇಶನ ಕೊಡುವಂಥ ಒಂದು ಇದನ್ನ ಅವರು ಅಳವಡಿಸ್ಕೊಳ್ಬೇಕಿತ್ತು. ನಗರದ ಅಲ್ಲಿನ ಅಧ್ಯಕ್ಷರುಗಳು, ಅವರ ಸಮಿತಿ, ಅವರು ಯಾವುದೇ ಒಂದು ಸಭೆಗಳು ನಡೆಸ್ತಾ ಇಲ್ಲ. ಯಾವುದೋ ಒಂದು ಕೆಲಸ ಕಾರ್ಯಗಳು ನಡೆಯದೆ ಜನರಿಗೆ ಮೋಸ ಮಾಡಿದ್ದಾರೆ ಅಂತೇಳಿ ನಾನು ಇದರಲ್ಲಿ ಹೇಳ್ತಾ ಇದ್ದೇನೆ. ಕಳೆದ 5 ವರ್ಷಗಳಲ್ಲಿ ನಿವೇಶನ ರೈತರಿಗೆ ನಿವೇಶನ ಸಿಕ್ಕಿಲ್ಲ. ಈ ಬಗ್ಗೆ ಆಸಕ್ತಿ ವಹಿಸಬೇಕಿದ್ದ ಆಡಳಿತ ಮಂಡಳಿ ಕನಿಷ್ಠ ಸಭೆಗಳನ್ನು ಮಾಡುತ್ತಿಲ್ಲ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕೋರ್ಟ್ ನಿರ್ದೇಶನ ನೀಡಿದ್ದರೂ ನಗರಸಭೆಯಿಂದ ಯಾವುದೇ ಪರಿಹಾರೋಪಾಯ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಅಮೃತ 2 ಯೋಜನೆಯನ್ನು ಒಳಚರಂಡಿ ಮಂಡಳಿ ಗುತ್ತಿಗೆ ಪಡೆದಿದ್ದು ಕಾಮಗಾರಿಯ ನಿಯಂತ್ರಣ ನಗರಸಭೆಗೆ ಇದೆ. ಆದರೆ ಈ ಕನಿಷ್ಠ ಮಾಹಿತಿಯೂ ಇಲ್ಲದೆ ಸದಸ್ಯರೊಬ್ಬರು ಅವ್ಯವಸ್ಥಿತ ಕಾಮಗಾರಿ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದ ಎಂದು ಪ್ರಕಾಶ್ ಆಚಾರ್ಯ ಹೇಳಿದರು. ಸ್ಟೋನಿಲ್ ಕಸದ ಸಮಸ್ಯೆಗೆ ಹಿಂದೆಯೇ ಪರಿಹಾರ ಕಲ್ಪಿಸಬೇಕಿತ್ತು. ಇದೀಗ ಜನರ ಮನವಿ ಮೇರೆಗೆ ಸ್ವತಃ ಶಾಸಕರು ಸ್ವಂತ ಖರ್ಚಿನಲ್ಲಿ ಕಸ ವಿಲೇವಾರಿ ಮಾಡುತ್ತಿದ್ದಾರೆ. ಡಾಕ್ಟರ್ ಮಂತರಗೌಡ ಶಾಸಕರಾಗಿ ಆಯ್ಕೆಯಾದ ಮೇಲಷ್ಟೇ ಮಡಿಕೇರಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. 25 ವರ್ಷಗಳಿಂದ ಸಿಗದ ಶಾಸಕರ ಅನುದಾನ ಡಾಕ್ಟರ್ ಮಂತರಗೌಡ ಅವಧಿಯಲ್ಲಿ ಸಿಕ್ಕಿದ್ದು 6.5 ಕೋಟಿ ಹಣವನ್ನು ನಗರಸಭೆಗೆ ನೀಡಲಾಗಿದೆ ಎಂದು ಪ್ರಕಾಶ್ ಆಚಾರ್ಯ ಹೇಳಿದರು. ನಿಮ್ಮ ಪತ್ರಿಕೆಯಲ್ಲೇ ಬಂದಿದೆ ಬೀದಿ ನಾಯಿಗಳ ಬಗ್ಗೆ. ಆ ಒಂದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಬೀದಿ ನಾಯಿಗಳನ್ನೆಲ್ಲ ತಗೊಂಡೋಗಿ ಯಾವುದೋ ಒಂದು ಪ್ರದೇಶದಲ್ಲಿ ಅದನ್ನು ನೋಡ್ಕೊಳ್ಳೋದು ಮತ್ತು ಅದರ ಸಂತಾನ ಚಿಕಿತ್ಸೆ ಮಾಡಿ ನೋಡ್ಕೊಳ್ಳೋದು ಅಂತ ಹೇಳಿ
ಸುಮಾರು ಟೈಮ್ ಆಯಿತು, ಇನ್ನೂ ಆ ವ್ಯವಸ್ಥೆ ಮಾಡಿಲ್ಲ. ಇನ್ನೂ ಮಡಿಕೇರಿ ನಗರದಲ್ಲಿ ಬೀದಿ ನಾಯಿಗಳು ಹಾವಳಿ ಹಾಗೆ ಅದೇ ರೀತಿಯಲ್ಲಿದೆ. ಹಾಗೆ ನಮ್ಮ ಇದು ಅಮೃಟ್ಟು ಕೆಲಸ ನಮ್ಮ ಆ್ಯಕ್ಚುಲಿ ಮಡಿಕೇರಿ ನಗರಸಭೆಯ ಒಂದು ಡೆವಲಪ್ಮೆಂಟ್ ಕೆಲಸ. ಆದರೆ ಅದನ್ನು ಒಳಚರಂಡಿ ನಿಗಮ ಮಂಡಳಿಯವರು ಈ ಕೆಲಸನ ತಗೊಳ್ತಾರೆ. ಆದರೆ ಅದರ ಕಂಟ್ರೋಲ್ ಇರೋದು ನಗರಸಭೆ, ಅದನ್ನು ಅದು ನಗರಸಭೆ ಬೋರ್ಡಿಗೆ ಇರೋದು. ಆದರೆ ಅವರು ಮೊನ್ನೆ ಒಬ್ಬರು ಒಂದು ಪತ್ರಿಕೆ ಕೊಡ್ತಾರೆ, ನಾನು ಒಬ್ಬ ಸದಸ್ಯರೇ ಪತ್ರಿಕೆ ಹೇಳಿಕೆ ಕೊಡ್ತಾರೆ, ನಗರಸಭೆ ವಿರುದ್ಧ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ. ಇದೊಂಥರ ಜೋಕರ್ ಥರ ಆಗಿದೆ, ಅವ್ರದ್ದೇ ಕಂಟ್ರೋಲಲ್ಲಿ ಇರೋದು. ಇವತ್ತು ಅಮೃಟ್ಟು ಏನು 10 ಎಲ್ಲ ಗುಂಡಿ ಮಾಡಿದ್ದಾರೆ, ಅದನ್ನು ಮುಗಿಸೋ ಜವಾಬ್ದಾರಿ ಅವ್ರದ್ದೇ ಇರೋದು. ಅವರೇ ಹೇಳಬೇಕು ಅವರಿಗೆ ಇದನ್ನ ಕೆಲಸ ಮಾಡಿ ಅಂತ. ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಇಂಜಿನಿಯರ್ಸ್ಗಳಿದ್ದಾರೆ, ಒಳಚರಂಡಿ ನಿಗಮ ಮಂಡಳಿಯಲ್ಲಿ 2 ಇಂಜಿನಿಯರ್ಸ್ ಇದ್ದಾರೆ, AW ಇದ್ದಾರೆ. ಅವ್ರ ಹತ್ರ ಹೇಳಿ ಅವರೇ ಮಾಡಿಸ್ಬೇಕು. ಇವರು ಪತ್ರಿಕೆ ಹೇಳಿಕೆ ಕೊಡ್ತಾ ಇದ್ದಾರೆ. ನಗರಸಭೆ ಅಂದ್ರೆ ಅಲ್ಲೇ ಜನರಿಗೆ ಗೊತ್ತಾಗ್ತಾ ಇದೆ ಅವರ ಆಡಳಿತ ಕೊರತೆ, ಅವರಲ್ಲಿ ಹೊಂದಾಣಿಕೆಗಳಿಲ್ಲ. ಮೊದಲನೇದಾಗಿರೋದು ನಾನು ಒಂದು ಹೊಂದಾಣಿಕೆಗಳು ಸುರಿಂದನೂ ಇಲ್ಲ. ಆದರೆ ಇವತ್ತು ನೀವೊಂದು ಪ್ರಶ್ನೆ ಮಾಡೋದು, ಏನು ವಿರೋಧ ಪಕ್ಷದವ್ರು ನೀವೇನು ಮಾಡಿಲ್ಲ ಅಂತ. ಬಟ್ ನಾವು ವಿರೋಧ ಪಕ್ಷದವರು ಸುಮಾರು ಸಲ ನಾವು ಪರ್ಸನಲ್ ಆಗಿ ಹೋಗಿ ಹೇಳಿದ್ವಿ, ನೋಡಿ ಈ ಥರ ಒಳ್ಳೆ ಆಡಳಿತ ಕೊಡಿ ಅಂತ. ಆದರೂ ಅವರು ಇದು ಮಾಡಿಲ್ಲ. ಇವತ್ತು ನಾವು ಅವರ ಒಂದು ಕೊನೆಯ ಟೈಮಲ್ಲಿ ನಾವು ಅವ್ರಿಗೆ ಹೇಳ್ತಾ ಇರೋದು, ಇನ್ನೂ ಒಂದು 7 ತಿಂಗಳಿದೆ, ಒಳ್ಳೆ ಆಡಳಿತ ಕೊಡಿ ಅಂತೇಳಿ ಹೇಳಿದ್ರು ಇಲ್ಲ, ಅವರು ಸರಿ ಆಗ್ತಾ ಇಲ್ಲ. ಹಾಗಾಗಿ ಜನರು ಅವರಿಗೆ ತಕ್ಕ ಪಾಠ ಮುಂದಿನ ದಿನದಲ್ಲಿ ಮಡಿಕೇರಿ ಜನತೆ ಅವರಿಗೆ ಒಳ್ಳೆ ತಕ್ಕ ಪಾಠ ಕೊಡ್ತಾರೆ ಅಂತ ಹೇಳುವಂಥ ವಿಚಾರದಲ್ಲಿ ನಾವಿವತ್ತು ಕರೆದಿದ್ದೀವಿ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಇದೇ 26ರಂದು ಬೆಳಿಗ್ಗೆ 11 ಗಂಟೆಗೆ ನಗರಸಭೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಕಚೇರಿಯಿಂದ ಮೆರವಣಿಗೆ ಹೊರಟು ಬಳಿಕ ನಗರಸಭೆ ಮುಂದೆ ಧರಣಿ ನಡೆಸಿ ಮನವಿ ಸಲ್ಲಿಸಲಾಗುವುದು ಎಂದ ಪ್ರಕಾಶ್ ಆಚಾರ್ಯ, ನಗರಸಭೆಯ ವಿರುದ್ಧ ಅಸಮಾಧಾನ ಹೊಂದಿರುವ ಜನರು ಮತ್ತು ಸಂಘ ಸಂಸ್ಥೆಗಳು ಅಂದು ನಮ್ಮೊಂದಿಗೆ ಸೇರಿ ಹಕ್ಕೊತ್ತಾಯ ಮಂಡಿಸಬಹುದು ಎಂದು ಹೇಳಿದರು. ನಗರಸಭೆಯ ಆಡಳಿತ ವೈಫಲ್ಯದ ಬಗ್ಗೆ ನಾವು ನಾಡಿದ್ದು ಮಂಗಳವಾರ 26ನೇ ತಾರೀಕಿಗೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಗರಸಭೆಯ ಮುಂದೆ. ಅದಕ್ಕೆ ಸಾರ್ವಜನಿಕ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಡಿಯಲ್ಲಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಡಿನ ಜನತೆಗೆ, ಮಡಿಕೇರಿ ನಗರದ ಜನತೆಗೆ ಆ ದಿನ ಅವರ ಕೆಲಸ ಕಾರ್ಯಗಳಾಗದೇ ಇರುವಂಥದ್ದಾಗಲಿ, ಕಡತ ಇಳುವರಿ ಆಗುವಂಥದ್ದಾಗಿರಲಿ, ಅಥವಾ ನಿವೇಶನ ವಂಚಿತರು ಆಗಿರಲಿ, ಅವರಿಗೆಲ್ಲ ನಾಡಿನ ನಮ್ಮ ಪ್ರತಿಭಟನೆಯಲ್ಲಿ ಸೇರಿಕೊಂಡು ಅವರು ನ್ಯಾಯ ಒದಗಿಸಿಕೊಳ್ಳಲಿಕ್ಕೆ ಅವರ ಮತ್ತು ಬರುವುದು ಅಂತೇಳಿ ನಾನು ಮೊದಲನೇದಾಗಿ ಪತ್ರಿಕೆ ಮೂಲಕ ಹೇಳ್ತೇನೆ. ಗೋಷ್ಠಿಯಲ್ಲಿ ನಗರ ಕಾಂಗ್ರೆಸ್ ಪದಾಧಿಕಾರಿಗಳಾದ ಮುನೀರ್ ಮಾಚರ್, ಸದಾ ಮುದ್ದಪ್ಪ, ಕೋಚನ ಚೇತನ್, ಗೋಪಿನಾಥ್ ಮತ್ತು ಮಿನಾಸ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.